ದಿನ ದಿನ ಈ ಪಿಜ್ಜಾ ಬರ್ಗರು ಸ್ಯಾಂಡ್ವಿಚ್ಚು ಕೇಳಂಥ ಮಕ್ಕಳಿಗೆ ಇವತ್ತಿಂದು ಈ ಹೆಲ್ದಿ ರೆಸಿಪಿ ಮಾಡಿಕೊಟ್ಟು ನೋಡ್ರಿ. ಹೊರಗಿಂದು ಕೇಳೋದು ಯಾಕ್ರಿ, ತಿನ್ನೋದೇ ಮರಿತಾರ್ರಿ. ಖರೆ ಹೇಳತ್ತೀನಿ ರೀ, ನಡೀರಿ ಮತ್ತು ಹಿಂಗೆ ಮಾಡಿನಂತ ತೋರಿಸ್ತೀನಿ ರೀ. ಒಂದು ಮಿಕ್ಸಿ ಜಾರ್ನಾಗ ಒಂದು ಬಟ್ಟಲು ಮೀಡಿಯಮ್ ರವೆ ತೊಗೊಂಡಿನಿ ರೀ. ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜು ಸೌರೆಕಾಯಿ ತೊಳೆದು ಸೊಪ್ಪಿ ಎಲ್ಲ ತೆಗೆದು ಅದರದ್ದು ಅರ್ಧ ಭಾಗ ಏನು ಮಾಡೀನಿ ರೀ, ಹಿಂಗೆ ಕಟ್ ಮಾಡಿ ಸೇರಿಸೀನಿ ರೀ. ಮತ್ತಿಲ್ಲಿ ಒಂದು 4 ಟೇಬಲ್ ಸ್ಪೂನು ಮೊಸರು ಹಾಕೀನಿ ರೀ. ಹಾಗೆ ಹಸಿ ಬಟಾಣಿ ಸೇರಿಸ್ಲತ್ತೀನಿ ರೀ. ಇದ್ರ ಸೇರಿಸ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ ನಡೀತದ. ಒಂದಿಷ್ಟು ಕೊತ್ತಂಬರಿನೂ ಸೇರಿಸೀನಿ ರೀ. ಮತ್ತು ಕರಿಬೇವನು ಹಾಕ್ಬಿಡ್ತೀನಿ ರೀ. ಹಾಗೆ ಶುಂಠಿ, ಹಸಿ ಮೆಣಸಿನ್ಕಾಯಿ, ರುಚಿಗೆ ಬೇಕಾದಟ್ಟು ಉಪ್ಪು ಮತ್ತಿಲ್ಲಿ ಅರಿಶಿಣ ಪುಡಿ. ಈಗ ಇವೆಲ್ಲ ಹಾಕಿ ಏನು ಮಾಡ್ತೀನಿ ರೀ, ಹಾಗೆ ರುಬ್ಕೊಂಡು ತರ್ತೀನಂತ. ಬೇಕನ್ಸರ ಆಮೇಲೆ ನೀರು ಸೇರಿಸ್ಕೊಳ್ಳಮ್ಮಂತ್ರಿ. ನೋಡಿರಿ, ಈ ಥರ ಒಂದು ಪೇಸ್ಟು ಇಲ್ಲಿ ರೆಡಿ ಆಗಿಬಿಡ್ತದೆ. ಅಂದರೆ ಒಂದು ಬ್ಯಾಟರ್ ಇಲ್ಲಿ ರೆಡಿ ಆಗಿಬಿಡ್ತದೆ. ಪೂರ್ತಿ ಸ್ಮೂತಾಗಿ ಇರಬೇಕು. ನಾನು ಏನು ಮಾಡ್ತೀನಿ ರೀ, ಇನ್ನೊಂದು ಬೌಲ್ನಾಗ ಎಲ್ಲ ಹಾಕ್ಬಿಡ್ತೀನಂತ. ಮತ್ತು ಆ ಜಾರಿನಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ತಂದು ಅದನ್ನು ಇದ್ರಾಗೆ ಸೇರಿಸ್ಬಿಡ್ತೀನಂತ. ಈಗ ಇದ್ರೊಳಗೆ ಒಂದು ಅರ್ಧ ಚಮಚ ಈನೋ ಫ್ರೂಟ್ ಸಾಲ್ಟು ಸೇರಿಸ್ಲತ್ತೀನಿ ರೀ. ಇಲ್ಲ ಅಂತಂದ್ರೆ ಅಡುಗೆ ಸೋಡಾ ಇತ್ತಂದ್ರೆ 1/4 ಟೀ ಸ್ಪೂನು ಸೇರಿಸ್ರಿ. ಮ್ಯಾಲಿಂದು 1 ಚಮಚ ನೀರು ಹಾಕಿ ಚಲೋ ಇದಕ್ಕೆ ಕಲಿಸ್ತೀನಂತ್ರಿ. ಚಂದ ಕಲಿತಂದ್ರೆ ಈಗೇನು ಮಾಡ್ತೀನಿ ರೀ, ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ. ಈಗ ಇನ್ನೊಂದು ಬೌಲ್ನಾಗ ಏನು ಮಾಡ್ಲತ್ತೀನಿ ರೀ, ಒಂದಿಷ್ಟು ಹೋಳಿದು ಉಳ್ಳಾಗಡ್ಡಿ ಮತ್ತು 2 ಬಣ್ಣದ್ದು ಕ್ಯಾಪ್ಸಿಕಮ್ ತೊಗೊಂಡಿನಿ ರೀ. ಸ್ವೀಟ್ ಕಾರ್ನ್ ಸೇರಿಸ್ಲತ್ತೀನಿ ರೀ. ಮತ್ತು ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಪಿಜ್ಜಾ ಸೀಸನಿಂಗ್ಸ್ ಇರ್ತಾವಲ್ಲ ರೀ, ಅದು ಸೇರಿಸೀನಿ. ಎಲ್ಲ ಹಿಂಗೆ ಕಲಿಸಿ ಏನು ಮಾಡ್ತೀನಿ ರೀ, ಈಗ ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ. ಆಮೇಲೆ ಬೇಕಾಗ್ತಾವ್ರಿ. ಈಗ ಒಂದು ಪ್ಯಾನಿಗೆ ಏನು ಮಾಡ್ತೀನಿ ರೀ, ಸ್ವಲ್ಪ ಎಣ್ಣೆ ಹಚ್ಬಿಡ್ತೀನಂತ. ಎಣ್ಣೆ ಹಚ್ಚಿ ಈಗೇನಿದು ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೇವಲ್ಲ ರೀ, 1ರಿಂದ 1.5 ಸೌಟ್ ಬ್ಯಾಟರು ಇದ್ರಾಗ ಹಾಕ್ಬಿಡ್ತೀನಂತ. ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾವು ಸೆಟ್ ದೋಸೆ ಎಲ್ಲ ಹಿಂಗೆ ಮಾಡ್ತೇವಲ್ಲ ಅದೇ ಥರ ಮಾಡ್ಕೋಬೇಕಾಗ್ತದೆ. ಈಗ ನೋಡಿರಿ, ಈಗೇನು ಮಾಡ್ತೀನಪ್ಪ ಅಂತಂದ್ರೆ, ನಾವೇನು ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ರೀ ತರಕಾರಿಗಳು, ಅವು ತಂದು ಇದ್ರ ಮೇಲೆ ಹಾಕ್ಬಿಡ್ತೀನಂತ. ಎಷ್ಟು ಬೇಕೋ ಅಷ್ಟು ಹಾಕ್ರಿ. ನಿಮಗೆ ಮತ್ತೆ ಅವರ ಇಷ್ಟ ಇದ್ದರೆ ಅವನು ಸೇರಿಸ್ಬೋದ್ರಿ ತರಕಾರಿ. ಇಲ್ಲಿ ಎಲ್ಲ ಹಾಕಿದಾದ್ಮೇಲೆ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ, ಮೀಡಿಯಮ್ ಉರಿನಾಗ ಬಿಟ್ಬಿಡ್ತೀನಂತ. ಒಂದು ಕಡೆ ಅದು ಚಲೋ ಬೇಯಬೇಕ್ರಿ. ಮತ್ತು ಮ್ಯಾಲಿಂದ ಇಲ್ಲಿ ಒಂದಿಷ್ಟು ಎಣ್ಣೆನೂ ಹಾಕ್ಬಿಡ್ತೀನಂತ. ಈಗ ಇದಕ್ಕೆ ನಾನು ಫ್ಲಿಪ್ ಮಾಡ್ಕೋತೀನಂತ್ರಿ. ನೋಡಿರಿ, ಈ ಥರ ಬಣ್ಣ ಬರಬೇಕ್ರಿ. ಮತ್ತು ಆ ಸೈಡ್ನು ಸ್ವಲ್ಪ ಇದಕ್ಕೆ ಬೇಯಿಸ್ಕೋಬೇಕಾಗ್ತದೆ. ಈಗ ಬೇಯ್ತಂದ್ರೆ ಇದಕ್ಕೂ ಏನು ಮಾಡ್ತೀನಿ ರೀ, ಮತ್ತು ಫ್ಲಿಪ್ ಮಾಡ್ಕೋತೀನಂತ. ಈಗ ಇದರದ್ದು ಟೇಸ್ಟು ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ಚೀಸ್ ಕ್ಯೂಬ್ ತೊಗೊಂಡು ಈ ಥರ ಗ್ರೇಟ್ ಮಾಡ್ಕೋತೀನಂತ್ರಿ. ಎಲ್ಲ ಕಡೆ ಚೀಸ್ ಹಾಕೋಬೇಕಾಗ್ತದೆ. ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ ಕ್ವಾಂಟಿಟಿ. ಆದರೆ ಚೀಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದಲ್ರಿ. ಹೀಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೂ ನಡೀತದೆ. ಈಗ ಇದಕ್ಕೆ ನಾವು ಮೆಲ್ಟ್ ಮಾಡಬೇಕಲ್ರಿ. ಹೀಗಾಗಿ ಸಣ್ಣ ಉರಿನಾಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಮ್ಯಾಲೆ ಮುಚ್ಚಿ 1ರಿಂದ 2 ನಿಮಿಷ ಬಿಡ್ತೀನಿ ರೀ, ಸಾಕಷ್ಟೇ. ನೋಡಿರಿ, 2 ನಿಮಿಷ ಆದಮೇಲೆ ಸ್ವಲ್ಪ ಇಲ್ಲಿ ಹಿಂಗೆ ಮೆಲ್ಟ್ ಆಗಿರ್ತದೆ. ನಮ್ಮದು ಹೆಲ್ದಿ ರೆಸಿಪಿ ಇಲ್ಲಿ ರೆಡಿ ಆಗಿಬಿಡ್ತದೆ ರೀ. ನೋಡಿರಿ, ಏನು ಮಸ್ತ್ ಆಗ್ಯದಂತ. ನೀವು ಮಕ್ಳಿಗೆ ಮಾಡಿಕೊಟ್ಟು ನೋಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಹಾಗಾದ್ರೆ ವಿಡಿಯೋ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.